ಹಾಯ್, ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾನಿವತ್ತು ವಾಂಗಿಬಾತ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಲಂಚ್ ಬಾಕ್ಸಿಗೆ ಫಟ್ ಅಂತ ರೆಡಿ ಆಗಬೇಕು, ಬಾಕ್ಸಿಗೆ ಹುಡುಗರಿಗೆಲ್ಲ ಆಗಬೇಕು. ಆ ರೀತಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದರಲ್ಲೇ 2 ಥರ ಇದೆ. ನಾನು ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ಕುಕ್ಕರ್ ಇಟ್ಕೊಂಡು ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ದೊಡ್ಡದು ಒಂದೇ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗ್ತಾ ಇರಲಿ. ನಾನು ಅಷ್ಟರಲ್ಲಿ ಅಕ್ಕಿನ ತೊಳೆದು ನೆನೆಸಿಟ್ಕೊತೀನಿ. ನೋಡಿ, ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನ ಹಾಕಬೇಕಾಗುತ್ತೆ. ನಾನು 2 ಗ್ಲಾಸ್ ಅಕ್ಕಿನ ಹಾಕ್ಕೊಂಡು ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊತೀನಿ ಇದನ್ನು ಅಡುಗೆ ಆಗೋವರೆಗೂ. ಆವಾಗ ನೀಟಾಗಿ ಉದುದ್ರಾಗುತ್ತೆ ಅನ್ನ. ನೋಡಿ, ಇವಾಗ ನೀಟಾಗಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ನಾನು ಇವಾಗ ಇದಕ್ಕೆ ಉದ್ದ ಬದನೆಕಾಯಿ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ವಾಂಗಿಬಾತ್ಗೆ ಅಂತಲೇ ಬರುತ್ತಲ್ಲ ಆ ಬದನೆಕಾಯಿ. ನಾನು ಇದರಲ್ಲಿ 3 ರಿಂದ 4 ಬದನೆಕಾಯಿನ ಯೂಸ್ ಮಾಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ನಾನಿವಾಗ ತೋರಿಸ್ತಾ ಇರೋ ಕ್ವಾಂಟಿಟಿಯಲ್ಲಿ ಒಂದು 5 ಜನ ಊಟ ಮಾಡ್ಬೋದು. ನೋಡಿ, ಇದಕ್ಕೆ ನನ್ನ ಹತ್ರ ಹಸೆ ಬಟಾಣಿ ಇತ್ತು, ನೆನೆಸಿಟ್ಕೊಂಡಿರೋ ಅಂಥದ್ದು, ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇದು ಆಪ್ಷನಲ್ಲು, ಬೇಕಂದರೆ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ನೋಡಿ, ನೀಟಾಗಿ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ದೊಡ್ಡದೊಂದು ಟೊಮಟೊನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಅದು ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗೋವರೆಗೂ ನೀಟಾಗಿ ಸ್ವಲ್ಪ ಹುರ್ಕೋಬೇಕು ಅದನ್ನು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ಆಗಿಬಿಡುತ್ತೆ, ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡ್ಬೋದು ಹುಡುಗರಿಗೆ. ನೋಡಿ, ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತೀನಿ. ಏಕೆಂದರೆ ಇದ್ರಲ್ಲಿ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಪಾಕೆಟಲ್ಲಿ, ಅದಕ್ಕೋಸ್ಕರ ನಾನು ಒಂದು ಸ್ಪೂನ್ ಖಾರದ ಪುಡಿ, ಒಂದೇ ಒಂದು ಚಿಟಿಕೆ ಅರಿಶಿನ. ಅದು ಹಾಕ್ಕೊಳ್ಳೋಕ್ಕೆ ಕೈ ತಗಲಿಬಿಡ್ತು, ಅದಕ್ಕೆ ಇವಾಗ ನೋಡಿ ಬೇರೆ ಸಪ್ರೇಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ನೀಟಾಗೆಲ್ಲ ಒಂದು ಮಿಕ್ಸ್ ಮಾಡ್ಕೊಳ್ತೀನಿ. ತಿರ್ಗಾ ನಾನು ವಾಂಗಿಬಾತನ್ನು MTR ವಾಂಗಿಬಾತನ್ನ ನಾನು ಯೂಸ್ ಮಾಡೋದು. ನಿಮಗೆ ಬೇರೆ ಬ್ರ್ಯಾಂಡ್ ಯಾವುದಾದ್ರೂ ಇಷ್ಟ ಆದರೆ ಅದನ್ನು ಯೂಸ್ ಮಾಡ್ಬೋದು. ನಾನು MTR ವಾಂಗಿಬಾತ್ ಪೌಡ್ರನ್ನ ಯೂಸ್ ಮಾಡಿದ್ದೀನಿ. ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಒಂದೇ ಪ್ಯಾಕೆಟೇ ಯೂಸ್ ಮಾಡ್ತಾ ಇರೋದು. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಪ್ಯಾಕೆಟ್ ಯೂಸ್ ಮಾಡ್ಬೋದು. ನೋಡಿ, ನಾನಿವಾಗ ಅದು ಆವಾಗಲೇ ತೋರಿಸಿದ್ನಲ್ಲ 1 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಅಂತ. ನಾನು ಇವಾಗ 4 ಗ್ಲಾಸ್ ನೀರನ್ನು 3 ಗ್ಲಾಸ್ ನೀರನ್ನ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಇನ್ನೇನು ಸ್ವಲ್ಪ ಕುದಿ ಬರುತ್ತೆ ಅನ್ನೋವಾಗ ಅದು ನೆನೆಸಿಟ್ಕೊಂಡಿರೋ ಅಕ್ಕಿನ ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ. ಅದರಲ್ಲೇ 1 ಗ್ಲಾಸ್ ನೀರನ್ನು ಕೂಡ ಹಾಕಿಟ್ಕೊಂಡಿದ್ದೆ ಅಕ್ಕಿ ಒಳಗಡೆ. ಅದನ್ನು ಸೇರಿ ನಾನು ಇವಾಗ 4 ಗ್ಲಾಸ್ ನೀರಾಯ್ತು. ಇವಾಗ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು. ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು, ನಾನು ಕೈಯಲ್ಲೇ ಯಾವಾಗಲೂ ಉಪ್ಪನ್ನ ತೋರಿಸೋದು, ನಿಮಗೆ ಸ್ಪೂನಲ್ಲಿ ಬೇಕಂದ್ರೂ ನೀವು ಹಾಕ್ಕೋಬೋದು. ನೀಟಾಗಿ ಉಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗೆಲ್ಲ ಒಂದು ಸತಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕು. ನಾನು ಇದನ್ನು ಒಂದು 2 ವಿಜಿಲ್ ಹಾಕಿಸ್ಕೊಳ್ತೀನಿ. ಯಾವಾಗಲೇ ರೈಸ್ ಮಾಡಬೇಕಾದ್ರೂ 2 ವಿಜಿಲ್ ಹಾಕಿಸ್ಕೊಳ್ಳೋದು ನಾನು. ನೋಡಿ, ಇವಾಗ ನಾನು 2 ವಿಜಿಲ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅನ್ನ ಅಂತ. ನೋಡಿ, ಇವಾಗ 2 ವಿಜಿಲ್ ಆಯಿತು, ತೋರಿಸ್ತಾ ಇದ್ದೀನಿ. ನೋಡಿ, ಬದನೆಕಾಯಿ ಎಲ್ಲ ಮೇಲೆ ಬಂದು ಈ ಥರ ನಿಂತಿರುತ್ತೆ. ನೀಟಾಗಿ ಒಂದು ಮಿಕ್ಸ್ ಮಾಡಬೇಕು ಇದನ್ನು. ಈ ವಾಂಗಿಬಾತ್ 2 ಥರನೂ ಮಾಡ್ತಾರೆ. ಸಪ್ರೇಟಾಗಿ ವೈಟ್ ರೈಸ್ ಮಾಡಿಕೊಂಡು ಗೊಜ್ಜೂ ಮಾಡ್ತಾರೆ, ಅದು ಒಂಥರ ರೀತಿ, ಇದೊಂದು ರೀತಿ. ಇದೊಂಥರ ವಾಂಗಿಬಾತು ಎಮರ್ಜೆನ್ಸಿಗೆ ಅರ್ಜೆಂಟಿಗೆ ಮಾಡ್ಬೋದು ಇದನ್ನು. ಅದು ಗೊಜ್ಜು ಮಾಡಿಕೊಂಡು ಅನ್ನ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಅದೊಂದು ಟೈಪು, ಇದೊಂದು ಟೈಪು. ಇದು ಬೇಗ ಫಟ್ ಅಂತ ಆಗುತ್ತೆ. ಅದ್ರದ್ದನ್ನು ಗೊಜ್ಜು ಮಾಡಿ ಸಪ್ರೇಟ್ ಅನ್ನ ಮಾಡೋದು ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಬಾಯ್.